ಎಲ್ಲರಿಗೂ ನಮಸ್ಕಾರ. ಎಡಿಟೋರಿಯಲ್ಗೆ ಸ್ವಾಗತ. ನಾನು ರಶ್ಮಿ. ಇವತ್ತು ನಾನು ನಿಮ್ಮ ಮುಂದೆ ಕೆಸೆಟ್ಟಿನ ಹೊಸ ನೋಟಿಫಿಕೇಶನ್ ಅಂತ ನಮ್ಮ ಪ್ರಕಟಣೆ ಏನು ನಮ್ಮ ಕೀ ಆನ್ಸರ್ಸ್ ಇತ್ತು ಅದ್ರ ಬಗ್ಗೆ ಕೊಟ್ಟಿರುವಂತಹ ಕೆಲವೊಂದು ಬದಲಾವಣೆಗಳನ್ನ ತಗೊಂಡು ಬಂದಿದ್ದೀನಿ. ನೀವು ಕೆಸೆಟ್ ವೆಬ್ಸೈಟ್ ಅಲ್ಲಿ ಅಫಿಷಿಯಲ್ ವೆಬ್ಸೈಟ್ ನೀವು ಚೆಕ್ ಮಾಡೋದಾದ್ರೆ ಈ ಪ್ರಕಟಣೆ ಅಲ್ಲಿ ಇವತ್ತು ಅಂದ್ರೆ 12/11/2025 ಇವತ್ತು ನಿಮ್ಗೆ ಈ ನೋಟಿಫಿಕೇಶನ್ ಅಂದ್ರೆ ಈ ಚೇಂಜ್ ಆಫ್ ಕೀ ಆನ್ಸರ್ಸ್ ನಿಮ್ಗೆ ಬಂದಿದೆ. ಇಲ್ಲಿ ಏನ್ ಹೇಳ್ತೀರಾ, ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆ 2ನೇ ತಾರೀಕರಂದು ನಡೆಸಲಾಗಿದ್ದು ಪತ್ರಿಕೆ 1 ಮತ್ತು ಪತ್ರಿಕೆ 2ರ ಒಟ್ಟು 33 ವಿಷಯಗಳಿಗೆ ಕೀ ಉತ್ತರಗಳನ್ನು ಕೆಎ ವೆಬ್ಸೈಟ್ ನಲ್ಲಿ ಪ್ರಕಟಿಸಿದರು. ಈ ಕೀ ಉತ್ತರಗಳಿಗೆ ಆಕ್ಷೇಪಣೆಗಳಿದ್ದರೆ 6/11/2025 ಸಂಜೆ 3 ಗಂಟೆಯೊಳಗೆ ಸಲ್ಲಿಸಲು ಕಾಲಾವಕಾಶ ನೀಡಲಾಗಿತ್ತು. ಇದ್ರೊಳಗಡೆ ಯಾರ್ಯಾರು ಕೀ ಆನ್ಸರ್ಸ್ ಚಾಲೆಂಜ್ ಮಾಡಿದ್ದಾರೆ ಅವರಿಗೆಲ್ಲಾನು ಸಿಹಿ ಸುದ್ದಿ. ಯಾಕಂದ್ರೆ ನಿಮ್ಮ ಕ್ವೆಶನ್ಸ್ ಅವ್ರು ಆಕ್ಸೆಪ್ಟ್ ಮಾಡ್ಕೊಂಡು ಕೀ ಆನ್ಸರ್ಸ್ ನ ಹೊಸದಾಗಿ ಬಿಡುಗಡೆ ಮಾಡಿದ್ದಾರೆ. ಕೆಲವೊಂದು ಕ್ವೆಶನ್ಸ್ ಗೆ ಗ್ರೇಸ್ ಮಾರ್ಕ್ಸ್ ಕೂಡ ಸಿಕ್ಕಿದೆ. ಪೇಪರ್ 1 ಎಲ್ಲರೂ ಬರ್ದಿರ್ತೀರ, ಅದರಲ್ಲಿ ಬರುವಂತಹ ಗ್ರೇಸ್ ಮಾರ್ಕ್ಸ್ ಅಪ್ಲಿಕೇಬಲ್ ಫಾರ್ ಎವ್ರಿ ಒನ್. ಆದರೆ ಈ ನೋಟಿಫಿಕೇಶನ್ ಈ ಪ್ರಕಟಣೆಯಲ್ಲಿ ನೀವು ನೋಡ್ತಾ ಇರುವಂತಹ ಕೆಲವೊಂದು ಸಬ್ಜೆಕ್ಟ್ಗಳು ಅಂದ್ರೆ ಎನ್ವಿರಾನ್ಮೆಂಟಲ್ ಸೈನ್ಸ್, ಹೋಮ್ ಸೈನ್ಸ್, ಎಲೆಕ್ಟ್ರಾನಿಕ್ ಸೈನ್ಸ್, ಅರ್ತ್ ಸೈನ್ಸ್, ಪರ್ಫಾರ್ಮಿಂಗ್ ಆರ್ಟ್ಸ್, ಮ್ಯೂಸಿಕ್, ವಿಜುವಲ್ ಆರ್ಟ್ಸ್ ಸಬ್ಜೆಕ್ಟ್ ಕೋಡ್ಸ್ ನ ಕೂಡ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ನಿಮ್ಮ ಸಬ್ಜೆಕ್ಟ್ ಕೋಡ್ ನೀವು ನೋಡ್ಕೊಳ್ಳಿ. ಈ ಸಬ್ಜೆಕ್ಟ್ ಇಂದ ಯಾವುದೇ ತರಹದ ಆಕ್ಷೇಪಣೆಗಳು ಇಲ್ಲದೆ ಇರುವುದರಿಂದ ಅವರು ಇದರಲ್ಲಿ ಈ ಕೀ ಆನ್ಸರ್ಸ್ ಅಲ್ಲಿ ಯಾವುದೇ ತರಹದ ಬದಲಾವಣೆಗಳನ್ನು ಸಹ ಮಾಡಿಲ್ಲ. ವೆಬ್ಸೈಟ್ ಅಲ್ಲಿ ಅಫಿಷಿಯಲ್ ಏನ್ ಕೀ ಆನ್ಸರ್ಸ್ ಬಿಟ್ಟಿದ್ದಾರೆ 4th ನವೆಂಬರ್ಗೆ ಅದೇ ಫೈನಲ್. ಸೊ ಈ ಸಬ್ಜೆಕ್ಟ್ ಅವರಿಗೆ ಯಾವುದೇ ಗ್ರೇಸ್ ಮಾರ್ಕ್ಸ್ ಇಲ್ಲ. ಪೇಪರ್ 1 ಅಲ್ಲಿ ಇದೆ, ಪೇಪರ್ 2ರಲ್ಲಿ ಸೆಕೆಂಡ್ ಪೇಪರ್ ಅಲ್ಲಿ ಯಾವುದೇ ತರಹದ ಮಾರ್ಕ್ಸ್ ಗಳ ಬದಲಾವಣೆಗಳು ಆಗೋದಿಲ್ಲ ಅಂತ ಇಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಇನ್ನ ನಾವು ಜನರಲ್ ಪೇಪರ್ ನೋಡೋದಾದ್ರೆ ನೋಡಿ, ಸಬ್ಜೆಕ್ಟ್ ನೇಮ್ ಜನರಲ್ ಪೇಪರ್, ಜನರಲ್ ಸ್ಟಡೀಸ್ ಪೇಪರ್ 1 ಇದು ಎಲ್ಲರೂ ಬರೆದಿದ್ದೀರಾ. ಸೊ ಇಲ್ಲಿ ಟೋಟಲ್ ಆಗಿ 5 ಕ್ವೆಶನ್ ಗಳಿಗೆ ನಿಮಗೆ ಇಲ್ಲಿ ಕೀ ಆನ್ಸರ್ಸ್ ನ ಚೇಂಜ್ ಮಾಡಿದ್ದಾರೆ. ಓಕೆನಾ? ನಿಮ್ಮ ಎಲ್ಲಾ ಸೀರೀಸ್ ಕೂಡ ಇದೆ ನೋಡ್ಕೊಳ್ಳಿ. A1, B1, C1, D1, A2, B2, C2, D2 ಕ್ವೆಶನ್ ನಂಬರ್ಸ್ ಇಲ್ಲಿ ಕೊಟ್ಟಿದ್ದಾರೆ. ನಾನು ಇವಾಗ ಏನು ಯೆಲ್ಲೋ ಕಲರ್ ಅಲ್ಲಿ ಮಾರ್ಕ್ ಮಾಡ್ತಿದ್ದೀನಿ, ಇದು ನಿಮ್ಮ ಕ್ವೆಶನ್ ನಂಬರ್ಸ್. A1 ನಲ್ಲಿ ಕ್ವೆಶನ್ ನಂಬರ್ 3, ಅದೇ ಕ್ವೆಶನ್ B1 ಅಲ್ಲಿ 28. ಇದರ ಕೀ ಆನ್ಸರ್ಸ್ ಅವರು 2 ಅಂತ ಕೊಟ್ಟಿದ್ರು. ಹೌದಾ? ಕೀ ಆನ್ಸರ್ಸ್ ಇದು 2 ಅಂತ ಕೊಟ್ಟಿದ್ರು. ಆದ್ರೆ ಈಗ ಅದನ್ನ ಕ್ಯಾನ್ಸಲ್ ಮಾಡಿ ಅದರ ಆನ್ಸರ್ ನೀವು 1 ಆದ್ರೂ ಬರೀರಿ, 2 ಆದ್ರೂ ಬರೀರಿ, ನಿಮಗಲ್ಲಿ ಮಾರ್ಕ್ಸ್ ಕೊಡ್ತಾರೆ. ಈ ಪರ್ಪಲ್ ಅಲ್ಲಿ ಮಾರ್ಕ್, ಪಿಂಕ್ ಪರ್ಪಲ್ ನಾನು ಏನ್ ಮಾರ್ಕ್ ಮಾಡ್ತಾ ಇದ್ದೀನಿ ಇದು ನಿಮ್ಮ ಫೈನಲ್ ಆನ್ಸರ್ಸ್ ಟು ಬಿ ಕನ್ಸಿಡರ್ಡ್. ಓಕೆನಾ? ನೆಕ್ಸ್ಟ್ ಕ್ವೆಶನ್ ಗೆ ನೀವು ಯಾವುದೇ ಆಪ್ಷನ್ ನ ಟಿಕ್ ಮಾಡಿದ್ರು ಕೂಡ ಅದರಲ್ಲಿ ಗ್ರೇಸ್ ಮಾರ್ಕ್ಸ್ ಬರುತ್ತೆ. ಅದರ ನೆಕ್ಸ್ಟ್ ಒಂದು ಕ್ವೆಶನ್ A1 ಅಲ್ಲಿ 34, B1 ಅಲ್ಲಿ 9. ನಿಮ್ ಕ್ವೆಶನ್ ನಂಬರ್ ಚೆಕ್ ಮಾಡ್ಕೊಳ್ಳಿ. ಅದಕ್ಕೆ ಕೂಡ ನೀವು ಯಾವುದೇ ಆನ್ಸರ್ ಟಿಕ್ ಮಾಡಿದ್ರು ಕೂಡ ಗ್ರೇಸ್ ಮಾರ್ಕ್ಸ್ ಇದೆ. ನೆಕ್ಸ್ಟ್ ಕ್ವೆಶನ್ ನಂಬರ್ 35, A1 ಬಗ್ಗೆ ಮಾತಾಡ್ತಿದ್ದೀನಿ. ನಿಮ್ಮ ಕ್ವೆಶನ್ಸ್ ನೀವು ರೆಫರ್ ಮಾಡ್ಕೊಳ್ಳಿ. ಕ್ವೆಶನ್ ನಂಬರ್ 35 ಅಲ್ಲಿ ಆಪ್ಷನ್ 4 ರೈಟ್ ಆನ್ಸರ್ ಅಂತ ಕೊಟ್ಟಿದ್ರು, ಬಟ್ ಅದನ್ನ ಚೇಂಜ್ ಮಾಡಿ ಆಪ್ಷನ್ 2 ಕೊಟ್ಟಿದ್ದಾರೆ. 2 ಹಾಕಿದ್ರೆ ಮಾತ್ರ ನಿಮಗೆ ಇಲ್ಲಿ ಮಾರ್ಕ್ಸ್ ಸಿಗುತ್ತೆ. ನೆಕ್ಸ್ಟ್ ಕ್ವೆಶನ್ ನಂಬರ್ 37 ಅಲ್ಲಿ ಆಪ್ಷನ್ 3 ಅಂತ ಕೊಟ್ಟಿದ್ರು, ನೀವು ಯಾವ್ದನ್ನೇ ಟಿಕ್ ಮಾಡಿದ್ರು ಸಹ ನಿಮಗಲ್ಲಿ ಗ್ರೇಸ್ ಮಾರ್ಕ್ಸ್ ಸಿಗುತ್ತೆ. ಇದು ಪೇಪರ್ 1 ನ ಅಪ್ಡೇಟ್. ಇನ್ನು ನನ್ನ ಹತ್ರ ಈಗ ಮ್ಯಾನೇಜ್ಮೆಂಟ್ ಕೂಡ ಇದೆ. ನೀವು ವೆಬ್ಸೈಟ್ಗೆ ಹೋದ್ರೆ ನಿಮ್ಗೆ ಎಲ್ಲಾ ತರಹದ ಎಲ್ಲಾ ಸಬ್ಜೆಕ್ಟ್ ರಿಲೇಟೆಡ್ ಚೇಂಜಸ್ ಕೀ ಆನ್ಸರ್ಸ್ ನಿಮ್ಗೆ ಸಿಗುತ್ತೆ. ಮ್ಯಾನೇಜ್ಮೆಂಟ್ ಬರ್ದವರು ಇದನ್ನ ಒಂದು ಸ್ಕ್ರೀನ್ ಶಾಟ್ ತಗೊಳ್ಳಿ. ಸೇಮ್ ಆಸ್ ಇಟ್ ಈಸ್ A1, B1, C1, D1. ನೀವು ನಿಮ್ಮ ಕೀ ಆನ್ಸರ್ಸ್ ಕ್ವೆಶನ್ ನಂಬರ್ ಯಾವ್ದು ಗ್ರೇಸ್ ಸಿಕ್ಕಿದೆ, ಒಂದಕ್ಕೆ ಮಾತ್ರ ಗ್ರೇಸ್ ಇದೆ, ಉಳಿದಕ್ಕೆಲ್ಲ ಆಪ್ಷನ್ಸ್ ಚೇಂಜ್ ಮಾಡಿದ್ದಾರೆ. ನೀವು ಇದನ್ನೆಲ್ಲ ನೋಡ್ಕೊಳ್ಬಹುದು ಅಂತ ಹೇಳ್ತಾ, ನಿಮ್ಮ ಟೋಟಲ್ ಹೆಚ್ಚಾಗ್ಲಿ, ಈ ಗ್ರೇಸ್ ಮಾರ್ಕ್ಸ್ ನಿಮಗೂ ಕೂಡ ಸಿಗ್ಲಿ, ನೀವು ಇದನ್ನ ಕ್ವಾಲಿಫೈ ಮಾಡ್ಕೊಳ್ಳಿ ಅಂತ ಆಶಿಸ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.